ಉದ್ಯೋಗಾಂಕ್ಷಿಗಳ ಹೋರಾಟದ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಆಗಬಹುದು ಅಂತ ಕೂಡ ಹೇಳಿದ್ದಾರೆ. ಕೆಲಸ ಸಿಗಲಿಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗಂಭೀರವಾಗಿರತಕ್ಕಂತ ವಿಚಾರ ಇದಾಗಿದೆ. ಓದಬೇಕು ಅಂತೀವಿ, ಕೆಲಸ ಸಿಗದೆ ಹೋದರೆ ಅವರಿಗೆ ಬೇಸರ ಆಗುತ್ತೆ ಅಂತ ಪರಮೇಶ್ವರ್ ಅವರು ತಿಳಿಸಿರುವಂತದ್ದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕೆಲಸ ಸಿಗಲಿಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ. ಓದಬೇಕು ಅಂತೀವಿ, ಕೆಲಸ ಸಿಗದೆ ಹೋದ್ರೆ ಅವರಿಗೆ ಬೇಸರ ಆಗುತ್ತೆ ಅಂತ ಪರಮೇಶ್ವರ್ ಅವರು, ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಹೇಳಿರುವಂತಹ ಮಾತುಗಳಿದು. ಈಗಾಗಲೇ 2.5 ವರ್ಷಗಳಲ್ಲಿ ಸಾಕಷ್ಟು ನೇಮಕಾತಿ ಮಾಡಲಾಗಿದೆ, ಇನ್ನೂ ಕೂಡ ಮಾಡ್ತೀವಿ, ಹಂತ ಹಂತವಾಗಿ ತುಂಬುತ್ತೇವೆ, ಈಗ ಅದನ್ನ ಪ್ರಾರಂಭ ಮಾಡಿದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ದಾರಂತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು. ಎಲ್ಲೋ ಒಂದ್ ಕಡೆ ನೋಡಿ, ರಾಜ್ಯವ್ಯಾಪಿ ಏನು ಪ್ರತಿಭಟನೆಗಳು ಆಗ್ತಾ ಇವೆ ಅಲ್ಲ, ಉದ್ಯೋಗಾಕಾಂಕ್ಷಿಗಳು, ಇವರಿಗೆ ಸರಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡದೇ ಇದ್ರೆ ಸರ್ಕಾರವೇ ಪತನ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಗೃಹ ಮಂತ್ರಿ ಪರಮೇಶ್ವರ್ ಎಲ್ಲೋ ಒಂದು ಕಡೆ ಉರಿತಾ ಇರುವಂತಹ ಆ ಬೆಂಕಿಗೆ ನಂದಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅವರ ಹೇಳಿಕೆಯ ಮೂಲಕವಾಗಿ. ಇಲ್ಲ, ನಾವು ಮಾಡ್ತಾ ಇದ್ದೀವಿ, ಹಂತ ಹಂತವಾಗಿ ಎಲ್ಲದನ್ನ ಕೂಡ ಫಿಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆಗ್ಲೂಬಹುದು, ಬಹಳ ಗಂಭೀರವಾದಂತ ವಿಚಾರ. ಯಾಕಂದ್ರೆ ಯುವಕರು ನಮಗೆ ನೌಕರಿ ಸಿಕ್ಲಿಲ್ಲ ಅನ್ನೋದು ಬಹಳ ಗಂಭೀರವಾದಂತ ವಿಚಾರ. ಒಂದ್ ಕಡೆ ಅವರನ್ನ ಹೆಚ್ಚು ವಿದ್ಯಾವಂತರಾಗಬೇಕು, ಯೂನಿವರ್ಸಿಟಿಗಳಲ್ಲಿ ವ್ಯಾಸಂಗ ಮಾಡೋದು, PhD ಮಾಡಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತೀವಿ. ಆದ್ರೆ ಅವರಿಗೆ ನೌಕರಿ ಸಿಕ್ಕಿದಾಗ ಸ್ವಾಭಾವಿಕವಾಗಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಯಾಕೆಂದ್ರೆ ಈಗ ಇಂಟರ್ನಲ್ ರಿಸರ್ವೇಶನ್ ನಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ನಿಧಾನ ಆಗಿದೆ. ಅದನ್ನ ಸರಿಪಡಿಸ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಚರ್ಚೆ ಮಾಡಿ. ಸರ್, ಬಿಜೆಪಿ ಅಧಿಕಾರದಲ್ಲಿದ್ದಾಗ 2 ಲಕ್ಷಕ್ಕಿಂತ ಜಾಬ್ಗಳನ್ನ ಹಾಗೆ ವೇಕೆಂಟ್ ಬಿಟ್ಟು ಹೋಗಿದ್ರು ಅನ್ನೋ ಆರೋಪ ಕೂಡ ಇದೆ. ಅದು ಮತ್ತೆ ಕಂಟಿನ್ಯೂ ಆಗ್ತಿದೆಯಾ ನಿಮ್ಮ ಅವಧಿನಲ್ಲಿ? ಅಲ್ಲ, ನಾವು ಏನು ಅದರಲ್ಲಿ ಏನು ಮುಚ್ಚುಮರೆ ಇಲ್ಲಲ್ಲ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿಲ್ವಾ? ನಾವು ಹೇಳಿದ್ದೀವಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ, ಅದನ್ನ ಹಂತ ಹಂತವಾಗಿ ತುಂಬುತ್ತೇವೆ ಅಂತ ನಾವು ಹೇಳಿದ್ವಿ. ಅದನ್ನ ಈಗ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಬಹಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿಬೇಕು 2.5 ವರ್ಷದಲ್ಲಿ. ಆದರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ನು ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು. ಅದನ್ನು ಮುಂದುವರಿಸ್ತಾರೆ.